ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ನೆಲಮಂಗಲದ ಹತ್ರ ಲೋಡಿಗೆ ಬಂದಿದ್ದೀವಿ. ಇದು ಸಾವಯವ ಗೊಬ್ಬರ, ಅಂದರೆ ಇದೆಲ್ಲ ಕೂಡ ನ್ಯಾಚುರಲ್ ಗೊಬ್ಬರ ಅಂತಾರಲ್ಲ ಅದು. ಈಗ ಲೋಡಿಗೆ ಬಂದಿದ್ದೀವಿ, ಇಲ್ಲಿ ಗೋಡನಲ್ಲಿ ಇದ್ದೀವಿ. ದೊಡ್ಡದು ಅಗ್ರಿಕಲ್ಚರಲ್ ಲ್ಯಾಂಡ್, ಅಂದರೆ ತುಂಬ ದೊಡ್ಡದು ಜಾಗದಲ್ಲಿ ಇದು ಗೋಡನ್ನುಗಳಿದ್ದಾವೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅದೇ ಗೋಡನ್ನುಗಳು. ಈಗ ನಮಗೆ ಇಲ್ಲೇ ಲೋಡ್ ಆಗೋದು. ನಾವು ಇನ್ನೊಂದು ಗೋಡನ್ಗೆ ಹೋಗಬೇಕು. ಇದು ಬೇರೆದು, ಹೆಸರು ಬೇರೆ ಬರುತ್ತೆ, ಅದರಿಂದಾಗಿ ಅದು ಇನ್ನೊಂದು ಗೋಡನ್ಗೆ ಹೋಗಿ ಲೋಡ್ ಮಾಡಬೇಕು. ಅಂದರೆ ಇದು ಸಾವಯವ ಗೊಬ್ಬರ, ಅಂದರೆ ಇದು ಎಲ್ಲ ನ್ಯಾಚುರಲ್ಲಾಗಿ ಇದು ತೆಂಗಿಂದು ನಾರೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಇದು ಮಾಡಿ, ಮತ್ತು ಸ್ವಲ್ಪ ಮಣ್ಣು ಎಲ್ಲ ತರಕಾರಿ ಅವು ಇವೆಲ್ಲ ಮಿಕ್ಸ್ ಮಾಡಿ ಎಲ್ಲ ಒಣಗಿಸಿ ಎಲ್ಲ ಮಿಷಿನ್ಗಳಿಗೆ ಹಾಕಿ ಎಲ್ಲ ತಿರುಗಿಸಿ ಎಲ್ಲ ಹಸು ಗೊಬ್ಬರ ಎಲ್ಲ ಅದು ಆ ಕಡೆ ಗೋಡನಲ್ಲಿ ಹಸು ಗೊಬ್ಬರನೂ ಇದೆ, ಎಲ್ಲ ಅದೇ ಎಲ್ಲ ಮಿಕ್ಸ್ ಮಾಡಿ ಸಾವಿರ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತಂದು ಇಲ್ಲಿ ಮಿಷಿನ್ಗಳೆಲ್ಲ ಇದಾವಲ್ಲ ಎಲ್ಲ ಮಾಡಿ ಇದು ಅನ್ನಪೂರ್ಣ ಗೊಬ್ಬರ ಅಂತ ರೆಡಿ ಮಾಡ್ತಾರೆ. ಇವೆಲ್ಲ ಕೂಡ ಅದೇ ಪ್ಯಾಕೆಟ್ಗಳು, ಇವೆಲ್ಲ ನೋಡ್ತಾ ಇದ್ದೀರಲ್ಲ ನೋಡ್ರಿ. ಎಷ್ಟು ಆಗಿದೆ ನೋಡ್ರಿ, ಅಲ್ಲೆಲ್ಲ ಮಿಷಿನ್ಗಳಿದಾವಲ್ಲ ಅದರಲ್ಲೆಲ್ಲ ಇದು ಮಾಡಿ ಒಂಥರ ಅದೇ ಹೇಳಿದ್ನಲ್ಲ ತೆಂಗಿನ ನಾರು ಎಲ್ಲ ಅಂತ, ಅದರಲ್ಲಿ ಇದು ಮಾಡಿರೋದೆಲ್ಲ ನೋಡ್ರಿ. ಇನ್ನು ಕ್ಲಿಯರಾಗಿ ಕಾಣಿಸುತ್ತೆ ಇದ್ರ ಮೇಲೆ. ಇದೆಲ್ಲ ಕೂಡ ಅದೇ ಎಲ್ಲ ತೂಕ ಮಾಡಿ ಚೀಲಕ್ಕೆ ತೊಗೊಬೋದು. ಈಗ ಅದೇ ಲೋಡಿಗೆ ಬಂದಿರೋದು. ನಮ್ಮ ಗುರುಗಳು ಏನಾದರೂ ಹೇಳ್ತಾರೇನೋ, ನೋಡೋಣ. ಏನು ಹೇಳ್ತೀರಿ ಗುರುಗಳೇ? ಇದು ಯಾವ ಬೆಳೆಗೆ ಬೇಕಾದ್ರೂ ಹಾಕ್ಬೋದು. ಇದು ಯಾವ ಬೆಳೆಗೆ ಬೇಕಾದ್ರೂ ಆಗ್ಬೋದು. ಇದರಲ್ಲಿ ಎಲ್ಲ ಐಟಮ್ಸ್ ಹಾಕಿದ್ದಾರೆ. ಇದು ಅಡಿಕೆ ಸಸಿಗಳಿಗೆ ಹಾಕ್ತಾರೆ. ಇದು ನಾನು ಅಡಿಕೆ ಸಸಿಗಳಿಗೆ ಜಾಸ್ತಿ ಹಾಕಿರೋದು ನೋಡಿರೋದು. ಎಲ್ಲದಕ್ಕೂ ಹಾಕ್ಬೋದು. 30 kg ಒಂದು ಪ್ಯಾಕೆಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಹಾಕ್ಬೋದು. ಮಾವಿನ ಗಿಡಕ್ಕೆ ಹಾಕ್ಬೋದು. ಗೊಬ್ಬರ ಅಂದರೆ ಗೊಬ್ಬರ ಅದು ಅವ್ರದ್ದೇ ತಯಾರು ಮಾಡಿದ್ದಾರೆ, ಚೆನ್ನಾಗಿದೆ. ಈಗ ಲೋಡ್ ಮಾಡ್ತೀವಿ. ಇಲ್ಲಿಂದ ಎಲ್ಲಿಗೆ ಹೋಗೋದು? ಇಲ್ಲಿಂದ ಅದೇ ತೀರ್ಥಹಳ್ಳಿ ಕಡೆ ಕೊಪ್ಪ, ತೀರ್ಥಹಳ್ಳಿ ಕಡೆ ಕೊಪ್ಪಾಗ ಇಲ್ಲಿಂದ ಲೋಡ್ ಹೋಗ್ತಾ ಇದೆ. ಎಸ್ಟೇಟಿಗೆ ಅಂತಾರ ಅಲ್ಲಿ, ಎಸ್ಟೇಟ್ಗಳ ಕಡೆನೇ ಅವು ಇವು ಇರ್ತಾವಲ್ಲ ಮಾಮೂಲಿ. ಇದಕ್ಕೆ ಭತ್ತ ಇದಕ್ಕೆ ಹಾಕ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಎಲ್ಲಿರೋದು ಫ್ಯಾಕ್ಟ್ರಿ? ನೆಲಮಂಗಲ ಬೈಪಾಸ್ ಇದು ಒಳಗಡೆ ಬಂದಿದ್ದೀವಿ. ಸುಮಾರು ಒಂದು 10 ಕಿಲೋಮೀಟ್ರ್. ಅದೇ ಹಾಸನ ರೋಡ್. ಇದು ಹಾಸನ ರೋಡಲ್ಲಿ ಆ ಟೋಲಿಂದ ಸ್ವಲ್ಪ ಪಕ್ಕದಲ್ಲೇ ಕಾಲೇಜ್ ಒಳಗಡೆ ಒಂದಿದೆ. ಯಾವುದು ಕಾಲೇಜ್ ಇದೆಯಲ್ಲ, ಕಾಲೇಜ್ ಇದೆ. ಆಮೇಲೆ ಅದರ ಲೀಲಾವತಿ ಅದು ಫೋಟೋನು ಇತ್ತು. ಅವ್ರದ್ದು ಫಾರ್ಮಿಂದ ಒಳಗಡೆ ಬಂದಿದ್ದೀವಿ. ಇದು ಫಾರ್ಮ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾವು ಸ್ವಲ್ಪ ಗಾಡಿಯಲ್ಲಿ ಟಾರ್ಪಲ್ಲೆಲ್ಲ ಹಾಸಿದ್ದೀವಲ್ಲ, ಅದನ್ನು ಸ್ವಲ್ಪ ರೆಡಿ ಮಾಡ್ಕೋಬೇಕೀಗ. ನೋಡ್ರಿ ಹೆಂಗೈತೆ. ಇದನ್ನೆಲ್ಲ ಈಗ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಟಾರ್ಪಲ್ಲ ಮೂಲೆ ಹಾಕಿ ಎಲ್ಲಾದ್ರೂ ಮೇಲೆ ಹಾಕ್ಬಿಡೋಣ. ಅಲ್ಲ, ಫಸ್ಟು ಇದನ್ನು ಅಗಲ ಮಾಡೋಣ. ಇವಿದಾವಲ್ಲ ಸೈಡಲ್ಲಿ ಹಾಕ್ಬಿಡೋಣ. ಟಾರ್ಪಲ್ಲು ಒಂದು ಮೂಲೆ, ಈ ಕಡೆ ಒಂದು ಮೂಲೆಯಲ್ಲಿ ಹಾಕೋಣ. ಮುಂದೆಗಡೆ ಚೀಲ ಎಲ್ಲ ಹೊಡೆದ್ಮೇಲೆ ಟಾರ್ಪಲ್ ಎತ್ತಿ ಅದ್ರ ಮೇಲೆ ಹಾಕೋಣ. ಅದ್ರ ಮೇಲೆ ಅದೇ ಅಲ್ಲಿ ಹಾಕೋದು. ಬಟ್ಟೆ ಟಾರ್ಪಲ್ಲೇ ಹಾಕ್ಬೇಕು. ಮಳೆ ಬಂದರೆ ಎಲ್ಲ ಹೋಗ್ಬಿಡುತ್ತದು. ಏನು ಬರಲ್ಲ, ಆದರೂ ಸೇಫ್ಟಿಯಾಗಿ ನೋಡ್ಕೋಬೇಕಲ್ಲ. ಇದ್ರ ಮೇಲೆ ಲೋಡ್ ಮಾಡ್ತಾರೆ. ಅವ್ರ ಅವಶ್ಯಕತೆ ಇಲ್ಲ ಇದಕ್ಕೆ. ಏನು ಹಾಕ್ಬೇಕು ಇದ್ರ ಮೇಲೆ? ಅಲ್ಲ, ಈ ಟಾರ್ಪಲ್ ಹಿಂಗಿಟ್ರೆ ಹೆಂಗೆ ಹಾಸ್ತಾರೆ? ಹೆಂಗೆ ಲೋಡ್ ಮಾಡ್ತಾರೆ ಅವರು? ಕರೆಕ್ಟ್ ಅಲ್ಲ? ಇದನ್ನ ಈ ಮೂಲೆ ಹಾಕೋಣ. ಈ ಟಾರ್ಪಲ್ ಬಿಸಾಕದ ಮೇಲ್ಗಡೆ ಹಾಕೊಂಡು ಕಟ್ಕೊಂಬಿಡೋಣ. ಅಷ್ಟೊಂದು ರಿಸ್ಕ್ ಬೇಡ. ಅದು ಕೆಳಗಡೆ ಬಿದ್ದಿರಲಿ, ಅದ್ರ ಮೇಲೆ ಹಾಕೊಂಡು ಸಾಕು. ಸರಿ, ಡನ್, ಡೂ ಇಟ್. ಫಾರಮ್ ಮೇಲೆ ಟಾರ್ಪಲೆಲ್ಲ ಹಾಸಿದ್ದೀವಿ ಕ್ಲೀನಾಗಿ. ಆ ಟಾರ್ಪಲ್ ದಪ್ಪ ಇರೋದು ಕೆಳಕ್ಕೆ ಹಾಕಿದ್ರೆ ಮೇಲೆ ಎತ್ತಕ್ಕಾಗಲ್ಲ, ತುಂಬ ತೂಕ ಇರುತ್ತೆ. ಅದರಿಂದಾಗಿ ಒಂದು ಸೈಡಲ್ಲಿ ಹಾಕಿದ್ದೀವಿ. ನಮ್ಮ ಗುರುಗಳು ನೋಡ್ರಿ ಸುಸ್ತಾಗೋಗಿದ್ದಾರೆ. ಅವರು ಸುಸ್ತಾಗಿದ್ದಾರೆ, ನಾನು ಸುಸ್ತಾಗಿದ್ದೀನಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರಾ ನೋಡ್ರಿ, ಇದೆಲ್ಲ ಕೂಡ ನಾರಿದು. ತೆಂಗಿನಕಾಯಿ ಇದರಲ್ಲಿ ಬರುತ್ತಲ್ಲ, ಅದು ನಾರಿದು. ಆ ನಾರು ಜೊತೆ ಸ್ವಲ್ಪ ಸಗಣಿ ಅದು ಇದು ಮತ್ತು ತರಕಾರಿ ವೆಜಿಟೇಬಲ್ಸ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇದು ಮಾಡಿ ಮಿಷಿನಲ್ಲಿ ಚೆನ್ನಾಗಿ ತಿರುಗಿಸಿ ಇದು ಮಾಡಿರ್ತಾರೆ. ಇದೆಲ್ಲ ಕೂಡ ಹಾಕಿದ್ರೆ ಏನಪ್ಪ ಇದು, ಅಡಿಕೆ ಗಿಡ, ಮಾವಿನಕಾಯಿ ಗಿಡಗಳು, ಈ ಥರ ನೀವು ಏನೇ ಬೆಳೀರಿ, ಅಂದರೆ ದಾಳಿಂಬ್ರೆ ಇವು ಏನೇ ಬೆಳೀರಿ, ಕ್ಲೀನಾಗಿ ಗೊಬ್ಬರ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ ಫಲ ಅನ್ನೋದು. ಯಾಕಂದರೆ ಇದು ಕೆಮಿಕಲ್ಸಿಂದ ಮಾಡಿರೋದಲ್ಲ, ಎಲ್ಲ ನ್ಯಾಚುರಲ್ಲಾಗಿ ಇದು ಮಾಡಿರೋದು. ಇದ್ರ ಪ್ರೈಸು ಎಷ್ಟಿದೆ ಅಂದರೆ
1200 ರೂಪಾಯಿ ಇದೆ ರೇಟು. ಅಂದರೆ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಹೊರಗಡೆ ನಾವು ತೊಗೊಂಡ್ರೆ. ಈ ಥರ ಇದ್ರ ಹೆಸರು ಬಂದುಬಿಟ್ಟು ಅನ್ನಪೂರ್ಣ ಅಂತಿದೆ. ನಾನು ಕೆಲವೊಂದು ಕಡೆ ಮಾಡಿದಾಗಲೂ ಇದೇ ಹೆಸರು ಇತ್ತು. ಸೊ ಇಂಥ ಗೊಬ್ಬರನ ಬಳಸೋದಕ್ಕೆ ಇದು ಮಾಡಿರಿ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಫಲ ಅನ್ನೋದು. ಎಲ್ಲರೂ ಇದೇ ಬಳಸೋದು ಜಾಸ್ತಿ ಈ ಕಡೆ, ನಮ್ಮ ತೀರ್ಥಹಳ್ಳಿ, ನಾರ್ಪುರ, ಈ ಕಡೆ ಶಿವಮೊಗ್ಗ ಕಡೆ, ಈ ಕಡೆ ಎಲ್ಲ ತುಂಬ ಇವೇ ಬಳಸ್ತಾರೆ. ಅಡಿಕೆ ಗಿಡ ಅವೆಲ್ಲ ತುಂಬ ಜಾಸ್ತಿ ಅಂದರೆ ಅಡಿಕೆ ಗಿಡಕ್ಕೆ ಹಾಕೋದಿವೆ. ಬೇರೆದಕ್ಕೂ ಹಾಕ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಜಾಸ್ತಿ ಅಡಿಕೆ ಗಿಡಕ್ಕೆ ನಾನು ತೊಗೊಂಡೋಗಿರೋದು. ಅಂತಿದೆ ಲಾಕ್ ಏನು ಚೀಲಕ್ಕ? ಚೀಲ ಒಲೆ ಮಿಷಿನು ಅದು. ಗೊಬ್ಬರ ತಿರುಗಿಸಿ ಹಾಕೋ ಮಿಷಿನ್ ನೋಡ್ರಿ ಎಷ್ಟು ದೊಡ್ಡದು. ಅದೇನೋ ಆವಿದ್ದಂಗೆ ಐತೆ ಗುರುಗಳೇ, ಅಲ್ಲಿ ಆವೆ ಅನ್ಸುತ್ತೆ ಅದು. ಎಲ್ಲೋ ಅಲ್ರಿ, ಎಲ್ಲಿ ಸುಮ್ಮನೆ ಹಗೋಳ್ರಿ ಅಲ್ಲಿ ನಾರ್ ಮೇಲೆ ಅದು ಯಾವುದೋ ಒಂದು ಆಗ್ತಾಯಿತ್ತು. ಹೌದಾ? ಇದ್ರ ಮೇಲೆ ಇರೋದು ಹಾವು ಅನ್ಕೊಂಡು ಹೇಳ್ಕೊಂಡ್ರೆ, ಅವನೇನೋ ಈ ಚೀಲದ ಮೇಲೆ ಹಾವು ಸಿಂಬಲ್ ಐತಲ್ಲ ಅದು ಅನ್ಕೊಂಡ್ರ? ನೀನು ಹಂಗಂದಲ್ಲ, ಅದಕ್ಕೆ ನೀನು ಹೇಳ್ದೆ. ಅವ್ರೇನೋ ಬ್ರ್ಯಾಂಡ್ ಅದನ್ನ ಕೊಟ್ಟಿದ್ದಾರೆ, ಅವ್ರದ್ದು ಅಲ್ಲ, ಅವ್ರ ಲೆಕ್ಕಾಚಾರ. ಮುಖಕ್ಕೆ ನೀನು ಹಾವು ಅಂದಲ್ಲ, ಬೇಕಾದ್ರೆ ಕೈ ಹಿಡ್ಕೊಂಡ್ಬಂದ್ಬಿಟ್ಟು. ಅಲ್ಲ ಗುರುಗಳೇ, ಮುಖಕ್ಕೆ ಯಾಕ್ರಿ ಬಟ್ಟೆ ಕಟ್ಕೊಂಡಿದ್ದೀರಾ? ಹೊಸಗೌಡ ಹೆಂಡತಿ ಎಲ್ಲ ಎಳ್ದೋಗ್ಬಿಡ್ತು. ವಾತಿ ಹೆಂಡತಿ ಆಯ್ತು ಚೂರು ಇರಲಿ. ಎಲ್ಲ ತೂಕ ಮಾಡಿ ಚೀಲಕ್ಕೆ ತುಂಬ್ತಾರೇನೋ. ಅಲ್ಲೇ ಮಾಡಿದ ತಕ್ಷಣ JCB ಅಲ್ಲಿ ನೋಡ್ರಿ, JCBನೇ ಒಳಗಡೆ ಒಂದೈತೆ, ಅಲ್ಲೊಂದೈತೆ JCB ಏನ್ರಿ. ಹಾಂ ಅದೇ, ಅದು ಇಟಾಚಿ, ಒಂದು JCB ಅಲ್ಲಿ ಇಟಾಚಿ ಚೈನ್ JCB, ಅದು ಟೈರ್ JCB. ಇದು ಎಲ್ಲ ತುಂಬಿ ಇಲ್ಲಿ ಹಾಕಕ್ಕೆ ಅದೆಲ್ಲ ಮಿಕ್ಸ್ ಮಾಡಿ ರಂಪ ಮಾಡಿ ಹಿಂದೆ ಮುಂದೆ. ಅಪ್ಪ ಕಂಪ್ನಿ ಏನ್ರಿ ಇಷ್ಟು ದೊಡ್ಡದಿದು ಚೀಲ. ಇದು ನಾನು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿದ್ನಲ್ಲ, ಅಲ್ಲಿ ಅಷ್ಟೇ ಗುರುಗಳೇ, ಅಲ್ಲಿ ಅಷ್ಟೇ ನಾವು ಇದೇ ಥರದ್ದೇ ಸಂಸ್ಥೆ ಐತೇನಪ್ಪ ಇದು ಅನ್ನಪೂರ್ಣ ಅನ್ನೋದು. ಇದೇನು ಕ್ರೋರ್ಸ್ ಖರ್ಚು ಮಾಡಿದ್ದಾರೆ ಮರ ಇದಕ್ಕೆ. ಹುಡುಗಾಟ ಇದು ಪಕ್ಕದಲ್ಲೆಲ್ಲ ಅಡಕೆ ತೋಟ ಐತೆ ಗುಂಡ್ರಿ, ಇಲ್ಲಿನೂ ನೆಲಮಂಗಲ. ಏನು ಗುರುಗಳೇ, ಇದು ಈ ಕಬ್ಬಣ ಹಾಕಿ ಇದನ್ನ ಸೆಟರ್ ಮಾಡಿದಾರಲ್ಲ, ಇದು ಕೋಟಿ. ನನ್ನ ಲೆಕ್ಕಕ್ಕೆ ಇದು ಇಷ್ಟು ಇದೆ ನೋಡಿ. ಅಯ್ಯಪ್ಪ, ಇದು ಬಂಡವಾಳ ಚೆನ್ನಾಗಿಟ್ಟಿಲ್ಲ ಬಿಡಪ್ಪ. ರೈತರಿಗೆ ಒಳ್ಳೆ ಗೊಬ್ಬರ ಕೊಡ್ತಾನೆ. ಬಂಡವಾಳ ಹಾಕಿದ್ದಾನೆ, ಬಂಡವಾಳ ವ್ಯಾಪಾರ ಆದರೆ ಒಂದು ಬಂಡವಾಳ ಆಗುತ್ತೆ, ಅದರಿಂದ ರೈತರು ಬೆಳೀತಾರೆ. ಕ್ಯಾನ್ ಅಂದ್ರೆ ತುಮಾರ ಬೋಲೋ ಇವನು ಬರೀ ಇವನು ಮಾತಾಡಲ್ಲ, ಅವನು ಮಾತಾಡೋದು ಸೂಪರ್. ಕನ್ನಡ ಬರುತ್ತಾ? ಮಾತಾಡೋದು ಹೆಂಗೆ ಅಂತ ಹಿಂದಿ बोले हिंदी में बात करो। क्या नाम है तुम्हारा? इंग्लिश में बात करो। कुछ मेरे हिंदी। हाँ। क्या नाम तुम्हारा? जी पतेत। हाँ? पतेत। पतेत। हाँ। कौन सा गाँव है तुम्हारा? औरा। हाँ? पेड़म्बोर। पेड़म्बोर। वो किधर है? स्टेट। स्टेट। हाँ। यूपी। ಟ್ಯಾಲೆಂಟೆಡ್ ಅಲ್ಲ ಅವರಿಗೆ ಆ ವಯಸ್ಸಲ್ಲಿ ಕೆಲವೊಂದು ಗೊತ್ತಾಗಲ್ಲ. ಇನ್ನು 3ನೇ ಕ್ಲಾಸ್ ಆದ್ರೆ ಊರ ಹೆಸರು ಆದ್ರೆ ಗೊತ್ತಿರಬೇಕಿತ್ತು. ನಿಮ್ಮ ಮಗ ತುಂಬ ಫಾಸ್ಟ್ ತಂದುಬಿಟ್ರಿ ಗುರುಗಳೇ. ಮಾಡಬೇಕು, ಫೋನ್ ಮಾಡಬೇಕಾ? ಮಾಡಬೇಕು. ಫೋಟ ಇಲ್ಲಿಂದ ಏನೇನು ಐತೆ ಅಂತ ಇನ್ನೂ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ಅದರಿಂದಾಗಿ ಇಲ್ಲೇ ಚೀಲಗಳ ಮೇಲೆ ಮಲ್ಕೊಂಡಿದ್ದೀವಿ. ಇಬ್ಬರು ಅಣ್ಣ ಕೂತ್ಕೊಂಡಿದ್ದಾರೆ, ನಾನು ಮಲ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಲೋಡ್ ಮಾಡೇ ಮಾಡ್ತಾರೆ. ಆಲ್ರೆಡಿ ಪಕ್ಕ ನಾನು ಮಾತಾಡಿದ್ದೀನಲ್ಲ, ಇವರು ಮ್ಯಾನೇಜರ್ ಹತ್ರ ಮಾತಾಡಿದ್ರು. ಇನ್ನೊಂದು ಗಾಡಿ ತಮಿಳ್ನಾಡು ಗಾಡಿಗೆ ಲೋಡ್ ಮಾಡ್ತಾಯಿದ್ದಾರೆ. 3/4% ಆಗಿದೆ. ಇನ್ನೊಂದು 1/4 ಭಾಗ ಹಗ್ಗ ಟಾರ್ಪಲ್ ಬೇರೆ ಹಾಕೋದಿದೆಯಲ್ಲ, ಸೊ ಅದರಿಂದಾಗಿ ದೊಡ್ಡ ಗಾಡಿಗೆ ಹಗ್ಗ ಟಾರ್ಪಲ್ಲು ಅದು 12 ಚಕ್ರ ಗಾಡಿ 12 ಚಕ್ರದ್ದು ಲಾರಿ. ಅದು ನಾವು ಮುಂಚೆ ಓಡಿಸ್ತಿದ್ವಲ್ಲ ಆ ಥರದ ಗಾಡಿ ಅದು. ಅದಕ್ಕೆ ಹಗ್ಗ ಟಾರ್ಪಲ್ ಹಾಕೋದು ಸ್ವಲ್ಪ ಕಷ್ಟ. ಅದರಿಂದಾಗಿ ಅವ್ರ ಕೈಯಲ್ಲಿ ಹಾಕ್ಸ್ತಾರೇನೋ, ಅದಕ್ಕೆ ಆ ಕಡೆ ಹೋಗಿದ್ದಾರೆ ಅವರು. ಫುಲ್ ಲೋಡ್ ಆಗಿದೆ. ಅದೇ ಆ ಕಡೆ ಇನ್ನೊಂದು ಗೋಡನಲ್ಲಿ ನಾನು ಅವಾಗ ಫಸ್ಟ್ ವೀಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲಿ ಆ ಕಡೆ ಇನ್ನೊಂದು ಬೇರೆ ಟೈಪ್ ಅದು ಗ್ರೀನ್ ಕಲರ್ ಚೀಲ ಇತ್ತು. ಇದು
ಯೆಲ್ಲೋ ಕಲರ್ ಇದೆ. ಅದೇನೋ ಬೇರೆ ಏನೋ ಅದು ಇದು ಇತ್ತಿನ ಸಗಣಿ ಇದು ಗೊಬ್ಬರ. ಸಗಣಿ ಗೊಬ್ಬರ ಇದು ಬೇರೆ, ಅದು ಬೇರೆನೋ ಗೊಬ್ಬರ ಇಲ್ಲ, ಇದು ಇದನ್ನ ಥರ ಮಿಕ್ಸ್ ಮಾಡಿದ್ರೆ ಅದೊಂದು ಥರ ಮಾಡಿದ್ದಾರೆ. ಇದರಲ್ಲಿ ಬಲ್ಕ್ ಡಿಸ್ಟಿಂಗ್ ಡೆನ್ಸಿಟಿ ಟೋಟಲ್ ಅದರಲ್ಲಿ ಏನೇನೋ ಹಾಕ್ತಾರೆ. ಅದರಲ್ಲಿ ಆಡಿನ ಗೊಬ್ಬರ ಕೂಡ ಮಿಕ್ಸ್ ಮಾಡ್ತಾರೆ. ಅದನ್ನು ಚೆಕ್ ಮಾಡ್ಕೊಂಡಿಲ್ಲ, ಆಡಿನ ಗೊಬ್ಬರನು ಚೆಕ್ ಮಾಡಿ ಅಲ್ಲಿ ಅಲ್ಲ. ಇದರಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥದ್ದೇ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಹಂಗೆ ಅಲ್ಲಿ ಫುಲ್ ನ್ಯಾಚುರಲ್. ಅಲ್ಲಿ ನೆಲಮಂಗಲದಲ್ಲಿ ಕಸ ವೇಸ್ಟ್ ಅಂದರೆ ಇದು ತರಕಾರಿ ಅಂತ ಅದು ಇವು ಸಾವಯವ ಕಸ ಬರುತ್ತಲ್ಲ, ಅದನ್ನೆಲ್ಲ ಈ ಥರ ಮಿಷಿನಲ್ಲಿ ಇದು ಮಾಡಿ ಮತ್ತು ಇದಕ್ಕೆ ಇದು ನಾರು ಅದು ಇದು ಎಲ್ಲ ಸೇರಿಸಿ ಅದ್ರ ಜೊತೆಗಿನ್ನ ಅದೇನೋ ಅದು ಸ್ವಲ್ಪ ಕೆಮಿಕಲ್ ಥರದ್ದು ಸ್ವಲ್ಪನೇ, ಜಾಸ್ತಿ ಇಲ್ಲ, ಅದು ಬಳಸಲ್ಲ, ಕರಗಬೇಕಲ್ಲ ಅಂತ ಅದು ಇದು ಮಾಡೋದು ಅಷ್ಟೇ. ಅದನ್ನು ಹಾಕಿಬಿಟ್ಟು ಫುಲ್ ಇದು ಮಾಡಿಬಿಟ್ಟು ರೆಡಿ ಮಾಡ್ತಿದ್ರು ಅಲ್ಲಿ. ಅದು ಲೈವಲ್ಲಿ ನೋಡಿದ್ದೆ ಅದನ್ನೆಲ್ಲ. ತುಂಬ ಗಾಡಿಗಳು ಬೆಂಗಳೂರಿಂದ ಬರೋವಂಥ ಗಾಡಿಗಳನ್ನೆಲ್ಲ ನೋಡಿದ್ದೆ. ಇಲ್ಲಿ ಆ ಥರ ಗಾಡಿಗಳು ಬರೋದನ್ನು ನೋಡಲಿಲ್ಲ, ಬಟ್ ಆದರೂ ಇದೆಲ್ಲ ಬರುತ್ತೆ ಅನಿಸುತ್ತೆ. ಸೇಮ್ ಅದೂ ಇದೂ ಸೇಮ್ ಒಂದೇ ಪ್ರೋಸೆಸ್ಸಲ್ಲೇ ಮಾಡೋದು. थोड़ा लेटा होगा, क्या टेंशन है? आओ, कितना टाइम लगेगा? कुछ जाओगे दादा ऊपर चल जाता है. ಎಷ್ಟಾಯ್ತು ಗುರುಗಳೇ? पानी मारो अपना के जलता फूल आ गया देखो फूला ध्यान कहीं ना थोड़े ध्यान ना ಎಷ್ಟಾಯ್ತು ಗುರುಗಳೇ? पैकिंग कम ನೋಡ್ರಿ, ಇವರವು ಸುಮಾರು 2-3 ಬ್ರಾಂಚಲ್ಲಿ ನಾನು ಲೋಡ್ ಮಾಡಿದ್ದೀನಿ ಅಷ್ಟೇ. ಇವರು 25 ಬ್ರಾಂಚ್ಗಿಂತ ಜಾಸ್ತಿ ಇದಾವಂತೆ. ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಫಾರಮು. ಈ ಕಡೆ ಎಲ್ಲ ಫಾರಂ ರಸ್ತೆಗಳೆಲ್ಲ ಹಿಂಗೆ ಇರ್ತವೆ, ಒಳ್ಳೆ ಕಾಡು ರಸ್ತೆ ಇದ್ದಂಗೆ. ಏನ್ರಿ ಗುರುಗಳೇ, ಈ ಕಡೆ ಎಲ್ಲ ಒಂಥರ ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆನೂ ಒಂದೇ ಥರ ಚೆನ್ನಾಗಿರೋ ರೋಡ್ಗಳೇ ಇರಲ್ಲ, ಈ ಥರ ರಸ್ತೆಗಳು ಇರ್ತವೆ. ಸ್ವಲ್ಪ ಮಿಸ್ ಆದ್ರೆ ಏನಾಗ್ಬಿಡ್ತವೆ, ಮರಗಳಿದಾವಲ್ಲ, ಮರಗಳಿಗೆ ಟಚ್ ಆಗಿಬಿಡ್ತವೆ. ಇದು ಡೈರಿ ಫಾರಮ್ ಕೂಡ ಇದೆ ಇಲ್ಲೇ. ಇವೆಲ್ಲ ನೋಡ್ತಾ ಇದ್ರಲ್ಲ, ಇವೆಲ್ಲ ಕೂಡ ಡೈರಿ ಫಾರಮ್. ಅವೆಲ್ಲ ನೋಡ್ರಿ, ಡೈರಿ ಫಾರಮ್ ಎಲ್ಲ ಪ್ರತಿಯೊಂದು ಐತೆ. ಇದು ಎಲ್ಲ ಅಡಿಕೆ ತೋಟ ಐತೆ, ಇದರಲ್ಲಿ ಫ್ಯಾಕ್ಟ್ರಿ ಐತೆ, ಎಲ್ಲ ಪ್ರತಿಯೊಂದು ಇದೆ ನೋಡ್ರಿ. ಇದೆಲ್ಲ ಡೈರಿ. ಇಲ್ಲೆಲ್ಲ ಸ್ವಲ್ಪ ಮಿಸ್ ಆದ್ರೂ ಕೂಡ ಏನಾಗ್ಬಿಡುತ್ತೆ ಅಂದ್ರೆ ಮರಗಳು ಟಚ್ ಆಗ್ಬಿಡ್ತಾವೆ. ಅದಕ್ಕೆ ನೋಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ನೋಡ್ರಿ, ಎಲ್ಲ ಮರ ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಅವೆಲ್ಲ ತುಂಡೆಲ್ಲ ಸೈಡ್ಗೆ ಹಾಕಿದ್ವಿ ಆವಾಗಲೇ ಬರ್ಬೇಕಾದ್ರೇನೆ. ಈಗ ಆರಾಮಾಗಿ ಹೋಗ್ತಾ ಇದೀವಿ. ಇಲ್ಲೆಲ್ಲೂ ಏನು ಇದು ಮಾಡ್ಕೊಂಡಿರ ಕ್ಲೀನಾಗಿ ಹೋಗ್ತಾ ಇದ್ದೀವಿ, ಟೆನ್ಷನ್ ಇಲ್ದಿರ ಆರಾಮಾಗಿ. ಅವಾಗೆ ಬರಬೇಕಾದ್ರೆ ಇದು ತೋರ್ಸೋಕ್ಕಾಗಲಿಲ್ಲ, ಸೊ ಅದರಿಂದಾಗಿ ಈಗ ಹೋಗ್ಬೇಕಾದ್ರೆ ತೋರ್ಸೋಣ ಅಂತ. ಅವಾಗೆ ಬರಬೇಕಾದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ಸೊ ಅದರಿಂದಾಗಿ ನಾನು ಏನು ಇದು ಮಾಡಲಿಲ್ಲ. ಇದು ಯಾವ ಫಾರಮ್ ಒಳಗೆ ಬಂದರೆ ಹೆಂಗಿದಾವೆ ಅಂದರೆ, ಆ ಕಡೆನೂ ರೋಡ್ ಐತಿ, ಈ ಕಡೆನೂ ರೋಡ್ ಐತೆ. ಈ ಕಡೆ ಡೈರಿ ಕಡೆ, ಆ ಕಡೆ ಗೋಡಾನುಗಳ ಕಡೆ, ಎಲ್ಲೆಲ್ಲೆಲ್ಲೆಲ್ಲಿ ಆ ಕಡೆ ಹೋಗ್ತಾ ಗೊತ್ತಾಗಲ್ಲ ಆ ರೀತಿ. ಅದರಿಂದಾಗಿ ವಿಡಿಯೋ ಮಾಡಲಿಲ್ಲ. ರಾತ್ರಿ ಅಲ್ಲಿ ಲೋಡ್ ಮಾಡ್ಕೊಂಡ್ಬಿಟ್ಟಿರೋದು ನಾವು. ಸರಿಯಾಗಿ ನಿದ್ದೆ ಬಂದಿದ್ದಕ್ಕೆ ಇಲ್ಲಿ ಗುಬ್ಬಿಯಲ್ಲಿ ಬಂದು ಮಲ್ಕೊಂಡಿದ್ವಿ, ಸೈಡಿಗೆ ಹಾಕಿ ಪೊಲೀಸ್ ಸ್ಟೇಷನ್ ಮುಂದೆ. ನಾವು ಅಲ್ಲಿ ರಾತ್ರಿಯಲ್ಲಿ ಊಟ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಗಂಟೆ 2-3 ಗಂಟೆ ಆಗಿತ್ತು. ಅವಾಗ ಮಲ್ಕೊಂಡಿರೋದು. ಮತ್ತೆ ಎದ್ದು ನೋಡಿದ್ರೆ ಬೆಳಿಗ್ಗೆ ಜಾವ 6 ಗಂಟೆ, 5:30, 6 ಗಂಟೆ ಆಗಿತ್ತು. ಅಲ್ಲಾರ ಬಿಟ್ಟಿದ್ದೆ. ಸರಿ ಆಯಿತು ಅಂತ ಎದ್ದು ಬಿಟ್ಟೆ. ಈಗ ನಾವು ಗುಬ್ಬಿ ಎಲ್ಲ ಬಿಟ್ಟು, ನಿಟ್ಟೂರೆಲ್ಲ ಬಿಟ್ಟು ಸರಿಯಾಗಿ ಈಗ KB ಕ್ರಾಸ್ ಹತ್ರ ಇದ್ದೀವಿ.
ಇಲ್ಲಿ ಕ್ರಾಸ್ ಹತ್ರ ಇಲ್ಲಿ ಒಂದು ದೇವಸ್ಥಾನ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ. ಇಲ್ಲಿ ಟೋಲಿಂದ 1 ಕಿಲೋಮೀಟರ್ ಈ ಕಡೆ ಏನು ನಮಗೂ ಒಂದು ಟೋಲ್ ಸಿಗುತ್ತೆ. ಇಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ, ಅದೇ ದೇವಸ್ಥಾನ. ಆ ಬೆಟ್ಟದ ಮೇಲೇನೆ ಇರೋದು ದೇವಸ್ಥಾನ ಅದು ನೋಡ್ರಿ. ಟೋಲ್ ಗೇಟ್ಸ್ ಬಂದು ಇಲ್ಲಿ ಟೋಲ್ ಇರುತ್ತೆ ನಮಗೆ. ಎಲ್ಲ ಬೋರ್ಡು ಮೇಲೆ ಎಲ್ಲ ಹಾಕಿದ್ದಾರೆ ನೋಡ್ರಿ, ಗುರುಗಳೆಲ್ಲ ಹೆಸರು. ರೋಡಲ್ಲಿ ಸುಮಾರು ಸಲ ಓಡಾಡಿದ್ದೀನಿ, ಸುಮಾರು ಸಲ ಹೇಳಿದ್ದೀನಿ, ಅದರಿಂದ ಏನು ಹೇಳ್ತಿಲ್ಲ ಅಷ್ಟೇ. ಸ್ನೇಹಿತರೆ, ನಾವು ತಿಪ್ಟೂರು, ಅರಸೀಕೆರೆ, ಬಾಣಾವರ, ಕಡೂರು, ಬೀರೂರು, ತರೀಕೆರೆ ಎಲ್ಲ ಪಾಸ್ ಮಾಡಿಕೊಂಡು ನಾವು ಅಲ್ಲಿ ತರೀಕೆರೆಯಿಂದ ಸ್ವಲ್ಪ ಮುಂದೆ ಬಂದು ಲಕ್ಕವಳ್ಳಿ ರಸ್ತೆ, ದುಗ್ಲಾಪುರ ರಸ್ತೆಗೆ ಕಟ್ಟಾಗಿ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ. ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಿರೋ ಗಾಡಿ ನಾನ್ ಸ್ಟಾಪ್ ಆಗಿ ಬರ್ತಾನೆ ಇದ್ದೀವಿ, ಎಲ್ಲೆಲ್ಲೂ ನಿಲ್ಸಕ್ಕೆ ಹೋಗ್ತಿಲ್ಲ. ಅಲ್ಲೊಂದೇ ಒಂದು ಹತ್ರ ಟೀ ಕುಡಿದು ವಾಶ್ರೂಮ್ಗೆ ಹೋಗೋದಕ್ಕೆ ಮಾತ್ರ ನಿಲ್ಸಿದ್ದೀವಿ ಅಷ್ಟೇ ನೋಡ್ರಿ. ಅದೆಲ್ಲ ಭತ್ತ ನೋಡ್ರಿ ಗುರುಗಳೇ, ಹೆಂಗೆ ತೋರಿಸ್ರಿ. ಇದೆಲ್ಲ ಭತ್ತ. ಲಕ್ಕೊಳ್ಳಿಯಲ್ಲಿ ಭತ್ತ ಬೆಳೆಯೋದು ಜಾಸ್ತಿ. ಭದ್ರಾ ಡ್ಯಾಮ್ ನೀರು ಬರುತ್ತೆ, ಖುಷಿ ಇದು. ನಾನು ಆಲ್ಮೋಸ್ಟ್ ಒಂದು ಕಾಲದಲ್ಲಿ ಬೇಕಾದಷ್ಟು ನೀರಿದೆ ನಮ್ಮ ಲಕ್ಕೊಳ್ಳಿ ಡ್ಯಾಮಲ್ಲಿ. ಈಗ ನೋಡಿ ಎಲ್ಲ ಸಮೂಹವಾಗಿ ಬೆಳೆದಿದ್ದಾರೆ. ಅಡಿಕೆನೂ ಇದೆ, ಭತ್ತನೂ ಇದೆ. ಎಲ್ಲಿ ನೋಡಿದ್ರು ಅಡಿಕೆನೂ ಇದೆ, ಭತ್ತನೂ ಇದೆ. ಭತ್ತ ಇಂಪಾರ್ಟೆಂಟು, ಅಡಿಕೆ ಅದು ನ್ಯಾಚುರಲ್ ಬೆಳೀತಾರೆ. ಈಗ ಭತ್ತ ಬೆಳೆದ್ರೆ ನಮಗೆಲ್ಲ ಊಟ ಕೊಡೋದು ಅವರೇ. ರೋಡ್ ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ಲಕ್ಕೊಳ್ಳಿ ಎಂಟ್ರಿ ಆಗ್ತೀವಿ. ತೋಟ ನೋಡ್ರಿ ಹೆಂಗಿದೆ. ಗಾಡಿ ಓಡಿಸ್ಕೊಂಡ್ ಬರ್ತಾನೆ ಇದೀವಿ. ಕಾರ್ ಬಂದ್ರೆ ಈ ಕಡೆ ಪಾಸ್ ಆಗಲ್ಲ. ಬ್ರಿಡ್ಜ್ ನೋಡ್ರಿ ಎಷ್ಟು ಸಣ್ಣದು. ಹೌದು, ಒಂದೇ ಗಾಡಿ ಪಾಸ್ ಆಗೋದು ನೋಡ್ರಿ. ಇದು ಭದ್ರಾ ಡ್ಯಾಮು. ನಮ್ಮ ಹಳೆ ವಿಡಿಯೋಗಳಲ್ಲೆಲ್ಲ ಮಾಡಿದ್ದೀನಿ ನಾನು ಇದು ಭದ್ರಾ ಡ್ಯಾಮ್ ವಿಡಿಯೋ. ನೀರು ನೋಡಿ, ಆದರೂ ಸ್ವಲ್ಪನಾದರೂ ಹೋಗ್ತಾನೆ ಇರುತ್ತೆ ನೀರು ಸ್ಟಾಕ್ ಇರುತ್ತೆ ಒಳಗಡೆ ರಿಸರ್ವೇರಲ್ಲಿ. ಎಷ್ಟು ಬೇಕೋ ಅಷ್ಟೇ ಬಿಡೋದು, ಹೆಚ್ಚಿಗೆನೂ ಬಿಡಲ್ಲ. ಹೊಲದಲ್ಲಿ ಎಷ್ಟು ಬೇಕೋ ಅಷ್ಟು ಬಿಟ್ಕೊತಾರೆ ಒಳಗಳಿಗೆ. ಇಲ್ಲಿಂದ ನಾವು ಈಗ ಜಂಕ್ಷನ್ ಹತ್ತತ್ರ ಇದ್ದೀವಿ. ಸೀದಾ ಜಂಕ್ಷನ್ ಎಲ್ಲ ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತಿರ್ಕೊಂಡು ಸೀದಾ ತೀರ್ಥಹಳ್ಳಿಗೆ ಹೋಗೋ ರಸ್ತೆಯಲ್ಲಿ ಹೋಗ್ಬಿಟ್ರೆ, ತೀರ್ಥಹಳ್ಳಿಗೆ ಹೋಗ್ಬೇಕಂದ್ರೆ ಮತ್ತೆ ಅಲ್ಲಿ ರೈಟ್ ತಿರ್ಕೊಂಡು ಹೋಗ್ಬೋದು. ಶಿವಮೊಗ್ಗದಿಂದ ಹೋದ್ರೆ ಡೈರೆಕ್ಟ್ ಒಂದೇ ರೋಡ್ ಇದೆ. ಬಟ್ ಆದರೆ ಇಲ್ಲಿ ಈ ಕಡೆಯಿಂದ ಇನ್ನೊಂದು ರಸ್ತೆಯಲ್ಲಿ ಹೋಗ್ಬೇಕಾಗುತ್ತೆ. ಈ ಕಡೆಯಿಂದ ಲೆಫ್ಟಿಗೆ ತಿರ್ಕೊಂಡು NR-ಪುರ ರಸ್ತೆಯಲ್ಲಿ ಹೋಗಿ ಅಲ್ಲಿಂದ ಕೊಪ್ಪಗೆ ಹೋಗ್ಬೇಕು. ಆದಷ್ಟು ಸ್ವಲ್ಪ ಬೇಗ ಹೋಗಿ ಅನ್ಲೋಡ್ ಮಾಡಬೇಕು. ಅಲ್ಲಿ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಅರ್ಜೆಂಟ್ ಇದೆ ಸ್ವಲ್ಪ. ಅದರಿಂದಾಗಿ ಬೇಗ ಖಾಲಿ ಆದರೆ ನಾವು ಬೇರೆ ಲೋಡ್ಗೋ ಇಲ್ಲಾಂದರೆ ಬೇರೆ ವ್ಯವಸ್ಥೆ ಮಾಡ್ಕೋಬೋದು ನಾವು. ಅದರಿಂದಾಗಿ ನೋಡ್ರಿ, ಬೇಸಿಗೆ ಕಾಲ ಶುರುವಾಯಿತು. ಅದರಿಂದಾಗಿ ಮರದಲ್ಲಿರೋ ಎಲೆಗಳೆಲ್ಲ ಉದುರೋದು ಸ್ಟಾರ್ಟ್ ಆಗೈತೆ. ಈಗ ಯುಗಾದಿಗೆ ಮತ್ತೆ ಚಿಗುರು ಹುಟ್ಟುತ್ತೆ. ಇದು ನಮ್ದು ಹೊಸ ವರ್ಷ. ಜನವರಿ ಬರುತ್ತಲ್ಲ, ಅದೆಲ್ಲ ನಮ್ದು ಹೊಸ ವರ್ಷ. ಅದೆಲ್ಲ ಕ್ಯಾಲೆಂಡರ್ ಪ್ರಕಾರ ಅವರು ಯಾರೋ ಕ್ರಿಯೇಟ್ ಮಾಡಿರೋ ಅಂಥದ್ದು. ನಮ್ದು ಹೊಸ ವರ್ಷ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇದೆ. ಪ್ರಕೃತಿನೇ ಹೇಳುತ್ತೆ ಗುರು, ಹೊಸ ವರ್ಷ ಹೊಸ ಚಿಗುರು ಕೊಡೋದು ಅಂತ. ನಥಿಂಗ್ ಬಟ್ ಜೀವನದಲ್ಲಿ ನಾವು ಮಾಡಿರೋ ಏನೇನು ಕೆಲಸ ಮಾಡಿರ್ತೀವಿ ಅದ್ರ ಮೇಲೆ ನಮ್ಮ ಜೀವನ ಇದಾಗಿರುತ್ತೆ. ಆದರೆ ಪ್ರಕೃತಿಯಲ್ಲಿ ಒಂದು ಚೇಂಜ್ ಅನ್ನೋದು ಬರುತ್ತಲ್ಲ, ಅದನ್ನ ಹೊಸ ವರ್ಷ ಅಂತ ಇದು ಮಾಡ್ಕೊತೀವಿ. ನಮಗೂ ಹೊಸ ವರ್ಷ ಅಂತೂ ಯುಗಾದಿನೇ. ಬೇರೆಯವ್ರಿಗೇನೋ ನಮಗೆ ಗೊತ್ತಿಲ್ಲ. ಅವಾಗೆ ಮುತ್ತಿನಕೊಪ್ಪ, NR-ಪುರ ಎಲ್ಲ ಬಿಟ್ಟು ಕೊಪ್ಪ ರಸ್ತೆಯಲ್ಲಿ ಇದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ ಹೋದರೆ ಕೊಪ್ಪಗೆ ಹೋಗ್ಬಿಡ್ತೀವಿ. 15 ಇಲ್ಲ 10 ಕಿಲೋಮೀಟ್ರ್ ಐತೆ ಅಂದ್ಕೊಳ್ಳಿ. ಏನು ನೋಡ್ತಾ ಇದ್ದೀರಾ, ಎಲ್ಲ ಕಾಡು ಅಪ್ಪಪ್ಪು ದೊಡ್ಡ ಹಿಲ್ಸು ರಸ್ತೆಗಳು ಇವೆಲ್ಲ. ಇಲ್ಲ ಬೆಟ್ಟ ಇದ್ದಂಗಿರ್ತವೆ. ಎಲ್ಲ ಬೆಟ್ಟದ ಏರಿಯಾನೇ ಇವೆಲ್ಲ. ಏನ್ರಿ ಗುರುಗಳೇ? ಏನೇ ಕಾಡು, ಆಮೇಲೆ ಮೆಣಸು ಏನೇನೋ ಎಲ್ಲ ಮಿಶ್ರ ಬೆಳೆ. ತೆಂಗಿನಕಾಯಿ, ಬಾಳೆಕಾಯಿ ಎಲ್ಲ ತುಂಬ ಬೆಳೀತಾರೆ ಈ ಕಡೆ. ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಅದೇ. ನಮ್ಮ ಚಿಕ್ಕಮಗಳೂರು ಅಡುಗೆಗಳು ಡಿಫ್ರೆಂಟ್ ಇರುತ್ತೆ ಟೇಸ್ಟಲ್ಲಿ. ಹಂಗಾಗಿ ಇಲ್ಲಿಂದ ನಮ್ಮ ಕಡೆ ಎಲ್ಲ
ನಿಮ್ಗೆ ಹೆಂಗ್ ಗೊತ್ತಾವೆಲ್ಲ? ಅದೆಲ್ಲ ನಾವು ನ್ಯಾಚುರಲ್ ನಾವು ಬೆಳೆದು ಬೇಯಿಸಿ ಪ್ಯಾಕ್ ಮಾಡಿ ಕಳಿಸ್ತೀವಿ, ಅದರಿಂದ ಅನುಭವ. ಹಾಂ, ಎಲ್ಲಿ ಪ್ಯಾಕ್ ಮಾಡ್ತಿದ್ರಿ? ಹಿಂಗೇಳಲ್ಲೇ ಅಲ್ಲಿಂದ ಶಿವಮೊಗ್ಗ ಕಳಿಸ್ತೀವಿ, ಇಲ್ಲಾಂದ್ರೆ ಮಾರ್ಕೆಟ್ ಕಳಿಸ್ತೀವಿ. ಹಾಂ, ಶಿವಮೊಗ್ಗ ಮಾರ್ಕೆಟ್ಗಾಗಲ್ಲ ಹಾಕಲ್ವಾ? ಬಾಂಬೆಗೆ ಕಳಿಸ್ತೀರಾ ಡೈರೆಕ್ಟ್? ಇಲ್ಲ, ಎಲ್ಲ ಕಡೆ ಎಲ್ಲಿಗೆ ಆಟೋ ಸಿಗುತ್ತೆ ಅಲ್ಲಿ ಶಿವಮೊಗ್ಗ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಅಲ್ಲಿ ಗೋಡನ್ ಇದ್ದಾವೆ. ಹಾಂ, ದೊಡ್ಡ ಗೋಡನ್ಗಳಿದ್ದಾವೆ. ಅದ್ರ ಕಮಿಷನ್ ಬೇಕಲ್ಲಿ ಅವ್ರು ಕಳಿಸ್ತಾರೆ. ಹಾಂ ಹಾಂ, ಫೋನ್ ಪೇ ಕ್ಯಾಶ್ ಕೊಡ್ತಾರೆ. ಫೋನ್ ಪೇ ಕ್ಯಾಶ್ ಎಷ್ಟಿದ್ರು ಅವರು ತಗೊಂತಾರೆ. ಶಿವಮೊಗ್ಗ ಗೋಡನ್, ಶಿವಮೊಗ್ಗದಲ್ಲಿ ಮಾರ್ಕೆಟ್ ಫೇಮಸ್ ಅಡಿಕೆಗೆ. ಅಡಿಕೆ, ರಾಗಿ ಪ್ರತಿಯೊಂದನ್ನು ತಗೊಂತಾರೆ ಮಾರ್ಕೆಟಲ್ಲಿ. ದಿನಸಿ ಬೇಳೆಗಳು ಏನೇನು ಬರ್ತಾವೆ ಎಲ್ಲ ಪ್ರತಿಯೊಂದು ತಗೊತಾರೆ. ರೇಟ್ ಇರೋ ಮೆಣಸು, ಅಡಿಕೆ ಅವೆಲ್ಲ ಸ್ವಲ್ಪ ರೇಟ್ ಇರೋ ಅಂಥವಲ್ಲ. ಆದರೆ ನೀವು ರೇಟ್ ಇರೋವೇ ಒಂಥರ ಇರುತ್ತೆ. ಏಲಕ್ಕಿ ಆ ಥರ ಅವೆಲ್ಲ ರೇಟ್ ಇಲ್ಲದೆ ಇರೋವೇ ಒಂಥರ ಇರುತ್ತೆ. ಎಲ್ಲನೂ ತಗೊತಾರೆ. ಮಾರ್ಕೆಟ್ ಆದಮೇಲೆ ಎಲ್ಲನೂ ವ್ಯಾಪಾರ ಮಾಡೋದಕ್ಕಾದ್ರೆ ಎಲ್ಲನೂ ಇದು ಮಾಡ್ತಾರೆ. ಹೋದ್ರೆ ಮತ್ತೆ ಶೃಂಗೇರಿಗೆ ಹೋಗ್ತೀವಿ. ಶೃಂಗೇರಿಗೆ ಇಲ್ಲಿ ಶಾಂತಾಂಬೆ ನೋಡ್ಕೊಂಡು ಬರ್ಬೋದು. ಇದು ರೋಡ್ ಚೆನ್ನಾಗಿದೆ, ಮೋಸ ಇಲ್ಲ. ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ಈ ರೋಡು? ಇದು ಶೃಂಗೇರಿ, ಕೊಪ್ಪ ಬಿಟ್ಟು ಶೃಂಗೇರಿಗೆ ಹೋಗ್ಬೋದು, ಅದು ಆ ಕಡೆ ಮಂಗಳೂರು ಹೋಗ್ಬೋದು, ಮಂಗಳೂರು ಹೋಗ್ಬೋದು, ಹಾಂ ಈ ಕಡೆನೂ ಹೋಗ್ಬೋದು. ಅಲ್ಲಿ ಡಿಪೆಂಡ್ ಆಗ್ತಾ ಇರ್ತವೆ. ಹಾಂ ಹಾಂ ಹಾಂ. ನಾವು ಈ ಕೊಪ್ಪದಲ್ಲಿ ಇಲ್ಲಿ ಯಾವುದೋ ಒಂದು ಪಾರ್ಕ್ ಹೋಗಿ ಅದನ್ನು ನೋಡ್ಬಿಡ್ಬೇಕಾಗುತ್ತೆ. ಅಲ್ಲಿಂದ 3-4 ಕಿಲೋಮೀಟರ್ ಹೋಗ್ಬೇಕು. ಅದೇ ಎಸ್ಟೇಟಲ್ಲಿ ಸ್ವಲ್ಪ ಇಳಿಸ್ಕೊಂತಾರೆ. ಮಿಕ್ಕಿರೋದು ಗೋಡನಲ್ಲಿ, ಅಂಗಡಿಯಲ್ಲೇ ಎಲ್ಲ ಇಳಿಸ್ಕೊಂತಾರೆ. ಮಾಡಿ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರಲ್ರಿ. ಆ ಟೈಪು ಅಲ್ಲಿ ಅನ್ಲೋಡ್ ಆಗುತ್ತೆ. ಈಗ ಹಾಂ, 1300 ರೂಪಾಯಿ ಏನಾಗಿದೆ ಇದು ಚೀಲ. ಈ ಕಡೆ ಎಲ್ಲ ಎಸ್ಟೇಟ್ಗಳು ಅಂದರೆ ಇದು ಹೇಳೋದೇ ಮರ್ತದೆ. ಈ ಕಡೆ ಎಲ್ಲ ಕಾಫಿ ಎಲ್ಲ ಬೆಳೀತಾರೆ. ಏನ್ರಿ ಅದು ಬೆಳೆಯೋದು ಗುರುಗಳೇ? ಎಲ್ಲೇನೋ ಬೀಜನ? ಅದೇ ಅದೇ ಕಾಫಿ ಗಿಡಗಳು, ಎಸ್ಟೇಟ್ಗಳು. ಕಾಫಿದು ಟೀನೋ? ಕಾಫಿ ಟೀ ಬೆಳೆಯಕ್ಕಾಗಲ್ಲ. ಯಾಕೆ ಕಾಫಿನೇ ಬೆಳೆಯುತ್ತಾರೆ ಅಂದ್ರೆ ಟೀ ಯಾಕೆ ಬೆಳೆ? ಅದೆಲ್ಲ ಊಟಿಯಲ್ಲಿ ಬೆಳೆಯೋದು. ಎಲ್ಲ ಕೂಡ ಘಾಟು, ಗಾಡಿ ಹತ್ತುತ್ತಾ ಐತೆ. ಎಲ್ಲ ಸಿಂಗಲ್ ರೋಡ್ ಘಾಟ್ ಇದು. ಎಲ್ಲ ರಬ್ಬರ್ ಗಿಡಗಳ. ಹಾಂ, ಅಲ್ಲ ಗುರುಗಳೇ, ಇದು ಟೀ, ಇದು ಕಾಫಿ ಅಲ್ಲ, ಕಾಫಿ ಬೀಜನ ಇಲ್ಲಾಂದ್ರೆ ಎಲೆನಾ? ಕಾಫಿ ಬೀಜ. ಹಾಂ ಹಾಂ. ಇದು ಟೀ ಆದರೆ ಸೊಪ್ಪು, ಇದು ಎಲೆ ಬರುತ್ತೆ ನಾವು ಸೊಪ್ಪು. ಅದೇ ಟೀ ಸೊಪ್ಪು ಅಂತಾರಲ್ಲ. ಹಾಂ ಹಾಂ, ಅದು ಟೀ ಸೊಪ್ಪು ಆದರೆ ಎಲೆಯಿಂದ, ಇದು ಅದು ಕಾಫಿ ಆದರೆ ಬೀಜದಿಂದ. ನಮಗೂ ಗೊತ್ತಿಲ್ಲ ಸರಿಯಾಗಿ. ಆದರೆ ನಾನು ಒಂದ್ಸರಿ ನೋಡಿದ್ದೆ ಗುರುಗಳೇ, ಇಲ್ಲಿ ಊಟಿಯಲ್ಲಿ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಅಲ್ಲಿ ಸೊಪ್ಪು ಎಲೆಯಿಂದ ಬರುತ್ತಲ್ಲ, ಎಲೆಯಿಂದ ಟೀ ಪುಡಿ ಮಾಡ್ತಿದ್ರು. ಅದು ಯಾವುದ್ಯಾವುದೋ ಕಂಪ್ನಿ ಇದು. ನೋಡ್ರಿ, ಆಟ ಹತ್ತಿಸ್ತಾ ಇದ್ದೀವಿ. ಕಾರುಗಳು ತುಂಬ ಆಂತರ ಪಡ್ತಾರೆ. ಇಲ್ಲಿ ಟರ್ನಿಂಗ್ಗಳಲ್ಲಿ ಓವರ್ಟೇಕ್ ಮಾಡಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಇದ್ರೆ ಟಚ್ ಮಾಡ್ಕೊಂಡ್ಬಿಟ್ಟಿದ್ದ. ನಮ್ಮ ಗಾಡಿಗೆ ಟಚ್ ಮಾಡಿಬಿಡ್ತಿದ್ದ ಸ್ವಲ್ಪ ಇದ್ರೆ. ಈಗ ಜಸ್ಟ್ ಮಿಸ್. ನೋಡಿ, ಬಸ್ಸುಗಳೆಲ್ಲ ಇಳಿಸ್ತಾರೆ. ಆ ಕಡೆಯಿಂದ ಬಂದಿರೋ ಬೈಕಲ್ಲಿ ಬಂದಿರೋರೆಲ್ಲ ಬೈದ್ಬಿಟ್ರು. ಅದಕ್ಕೆ ಒಂದು ಸಡನ್ ಆಗಿ ಸ್ವಲ್ಪ ದಿವಸ ಆಗಿದೆ ಟಚ್ ಆಗಿಬಿಡೋದು. ಜಗಳ ಆಡ್ಕೊಂಡು ಕುತ್ಕೋಬೇಕಿತ್ತು ಅವತ್ತ ನಾವು. ಆ ಥರ ಪಡ್ತಾರಪ್ಪ ಘಾಟಲ್ಲಿ ಗಾಡಿ ಓಡಿಸೋದು. ಸ್ವಲ್ಪ ಆ ಥರ ಪಡ್ತಿರ್ತಾರೆ. ಅಂದರೆ ಈಗ ಎಲ್ಲರೂ ಕಾರ್ ತಗೊಂಡಿರ್ತಾರಲ್ಲ, ಆ ಕಾರ್ ತಗೊಂಡಿರೋರೆಲ್ಲ ಒಂದು ಜೋಶು. ನಮ್ದು ಒಂದು ಕಾರ್ ತಗೊಂಡು ನಾವು ಅದು ಸರಿಯಾಗಿ ಓಡ್ಸೋಕೆ ಬರಲಿಲ್ಲ, ಕಾರ್ ತಗೊಂಡ್ಬಿಟ್ಟು ಖುಷಿಯಲ್ಲಿ ಓಡಿಸೋದಕ್ಕೆ ನೋಡ್ತಾರೆ. ಅದು ಎಡವಟ್ಟುಗಳು ಮಾಡ್ಕೊತಾರೆ. ಅದೇ ಬೇಜಾರು ಇರಲಿಲ್ಲ. ತಗೊಳ್ಳಿ, ಖುಷಿಯಾಗಿರಲಿ, ಯಾರು ಬೇಡ ಅಂತಾರೆ. ಆದರೂ ಒಂದು ಜವಾಬ್ದಾರಿಯಿಂದ ರಸ್ತೆಯಲ್ಲಿ ಕ್ಲೀನಾಗಿ ನೋಡ್ಕೊಂಡು. ಇಲ್ಲ ಅಂದರೆ ಅದು ತಗೊಂಡಿರೋ ಕಾರಲ್ಲಿ ಜೀವ ಕಳ್ಕೊಂಡ್ರೆ ಏನು ಬೆಲೆ ಇರುತ್ತೆ ನೋಡಿ. ತುಂಬ ಇದಾಗುತ್ತೆ. ಏನು ಘಾಟೆಲ್ಲ ಇಷ್ಟೊತ್ತು ಘಾಟ್ ಹತ್ತಿದ್ದು ಈಗ ಹಿಡಿಯೋದು ನೋಡ್ರಿ. ಒಂದೇ ಹತ್ರ ಎಷ್ಟು ಸೈನ್ ಬೋರ್ಡ್ ಇದಾವೆ? 4 ಇದಾವೆ. 4-5
ಆಗುಂಬೆ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಆಸಗೋಡು ಅಂತ ಊರೈತೆ, ಅಲ್ಲಿ 100 ಚೀಲ ಇಳಿಸಿ, ಅದಾದಮೇಲೆ ಇದು ಹರಿಹರಪುರದಲ್ಲಿ ಇನ್ನು 300 ಚೀಲ ಇಳಿಸ್ಬೇಕು. ಆ ಥರ ಪ್ಲಾನ್ ಕೊಟ್ಟಿದ್ದಾರೆ ಕೊಪ್ಪದಲ್ಲಿ ಅವ್ರ ಪಾರ್ಟಿ, ಅವರು ಗೋಡನವರು. ಸೊ ಅದರಿಂದಾಗಿ ನಾವು ಈಗ ಫಸ್ಟು ಇವ್ರಿಗೆ ಫೋನ್ ಮಾಡಿದ್ವಿ, ಹರಿಹರಪುರದವ್ರಿಗೆ. ಅವ್ರು ನೋಡಿದ್ರೆ ಇನ್ನು ಸಾಯಂಕಾಲ ಬರ್ತಾರೆ ಅನ್ಲೋಡ್ ಮಾಡೋರು, ಇಲ್ಲಿ ಯಾರು ಅನ್ಲೋಡ್ ಮಾಡೋಕೆ ಸಿಗೋದಿಲ್ಲ ಅಂತಂದು. ಈ ಟೈಮಲ್ಲಿ ಸಿಮೆಂಟ್ ಅನ್ಲೋಡ್ ಮಾಡೋಕ್ಕೆ ಅವಕ್ಕೆ ಹೋಗಿರ್ತಾರೆ ಅಂತಂದರು. ಸರಿ ಆಯಿತು ಅಣ್ಣವ್ರೆ ಅಂತ ಹೇಳ್ಬಿಟ್ಟು ಅವರಿಗೆ ಫೋನ್ ಮಾಡಿದ್ರೆ ಅವರು ಬಂದಿರ್ರಿ, ಆದಷ್ಟು ಹುಡುಕಿ ಅನ್ಲೋಡ್ ಮಾಡಿಸ್ಕೊಡ್ತೀನಿ 100 ಚೀಲ. ಅನ್ಲೋಡ್ ಮಾಡೋಕೆ ಯಾರಾದರೂ ಇದ್ದಾರಾ ಅಂತ ಕೇಳಿದ್ರು. ಇಲ್ಲ ಅಂದಿದ್ದಕ್ಕೆ ಸರಿ ಆಯಿತು, ನಾವೇ ಅನ್ಲೋಡ್ ಮಾಡಿಸ್ಕೊಡ್ತೀನಿ, ಯಾರನ್ನಾದ್ರು ಹುಡುಕಿ ಬರ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೊ ಫಸ್ಟು ಅಲ್ಲಿ ಖಾಲಿ ಮಾಡ್ಕೊಂಡು ಹೆಂಗಿದ್ರು ಇದೇ ರಸ್ತೆಯಲ್ಲಿ ವಾಪಸ್ ಬರಬೇಕು. ಅದಕ್ಕೆ ಮುಂಚೆ ಅಲ್ಲೇ ಹೋಗಿ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬಂದರೆ ಆಗುತ್ತೆ ಅಂತ ಐಡಿಯಾ ಮಾಡಿದ್ದೀವಿ. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಫುಲ್ ಘಾಟ್ ರೋಡ್ಗಳು ಇವೆಲ್ಲ. ಏನು ಇಲ್ಲಿಂದ ಬರೀ ಒಂದು 25 ಕಿಲೋಮೀಟರ್ ಅಷ್ಟೇ ಇರೋದು ಇದು ಆಗುಂಬೆ. ಅದು ಫುಲ್ ಹೆವಿ ಡೇಂಜರಸ್ ಘಾಟ್ ಅದು ಆಗುಂಬೆದು. ನಮ್ಮ ಗಾಡಿನ ಅಲ್ಲಿ ಬಿಡೋದಿಲ್ಲ, ಇಲ್ಲಾಂದರೆ ಹಂಗೆ ಹೋಗ್ಬೋದಿತ್ತು. ಹಂಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವೀಗ ಪ್ರೆಸೆಂಟು ಇಲ್ಲಿ ಆ ರಸ್ತೆ ಮೇಲೆ ನಮ್ಮ ಗಾಡಿಗಳನ್ನ ಬಿಡಲ್ಲ ಅಂತ ಹೇಳಿದ್ದಷ್ಟೇ. ಆ ಕಡೆ ಹೋಗೋ ಅವಶ್ಯಕತೆನೂ ನಮಗಿಲ್ಲ ಈಗ. ಅಲ್ಲಿಂದ ಸ್ವಲ್ಪ ಹಿಂದೆಗಡೆ ಶೃಂಗೇರಿ ರಸ್ತೆ ಇಲ್ಲಿ, ಅಲ್ಲಿಂದ ಸ್ವಲ್ಪ ಹಿಂದೆಗಡೆನೇ ಖಾಲಿ ಆಗುತ್ತೆ ನಮಗೆ. ಎಲ್ಲ ಘಾಟು, ಬ್ರೇಕ್ ಲೈನರು ಹಿಡ್ಕೊತ ಬರಬೇಕು. ಬ್ರೇಕ್ ಹಿಡ್ಕೊತ ಬರ್ತಾ ಇದ್ರೆ ಬ್ರೇಕ್ ಲೈನರ್ ಸೌಂಡ್ ಬುಸು ಅಂತ ಬರುತ್ತೆ. ಬ್ರೇಕ್ ಲೈನರ್ ಸ್ಮೆಲ್ ಬರ್ತಿದೆ ಡ್ರಮ್ಮಿಂದು. ಇದು ಬ್ರೇಕ್ ಇದ್ದು ಗೇರಲ್ಲೇ ಹೋಗ್ತಾ ಇರೋದು, 2ನೇ ಗೇರಲ್ಲಿ. ಆದರೂ 2, 3 ಹೋಗ್ತಿದೆ. ಅಂದರೆ ಇದು ಸ್ಪೆಷಲ್ ಬಿಟ್ಟಿ. ಎಲ್ಲ ಕೂಡ ಬೆಟ್ಟ. ಸ್ವಲ್ಪ ಯಾಮಾರಿದ್ರು ಪಾತಾಳ ನೋಡ್ತೀವಿ ಇಲ್ಲಿ. ಏನು ಗುರುಗಳೇ? ನಮ್ಮ ಗುರುಗಳು ಊಟ ಪಾರ್ಸೆಲ್ ಕಟ್ಸ್ಕೊಂಡ್ ಬಂದಿದ್ದಾರೆ, ಅಲ್ಲಿ ಸಿಗುತ್ತೆ ಇಲ್ಲೋ ಕಣೋ ಅಂತೇಳಿ. ಮತ್ತೆ ಅಲ್ಲಿ ಯಾರಿಗೋ ಕೇಳೋಣ ಅಂತೇಳಿ ಅದಕ್ಕೆ ಸರಿ ಆಯ್ತು ಗುರುಗಳೇ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತ ಕಟ್ಸ್ಕೊಂಡ್ ಬಂದಿದ್ದೀನಿ. ಏನು ಫುಲ್ಲು ಟರ್ನಿಂಗ್ಗಳು. ಹತ್ರ ಎಲ್ಲ ಓಡಿಸಿ ಅನುಭವ ಇದ್ರೆ ಎಂಥ ಕಡೆ ಆದರೂ ಓಡಿಸ್ಬೋದು, ಎಂಥ ಘಾಟುಗಳಲ್ಲಾದರೂ. ಆ ರೀತಿ ಇರ್ತವೆ ಈ ಕಡೆ ಟರ್ನಿಂಗ್ಗಳು, ಘಾಟುಗಳು. ಹೈವೇಗಳ ಮೇಲೆ ಯಾರಾದರೂ ಓಡಿಸ್ತಾರೆ. ಮಾಮೂಲಿ ಘಾಟ ರಸ್ತೆಗಳಲ್ಲೇ ಭಾರಿ ಹಿಂಸೆ ಗಾಡಿ ಓಡಿಸೋದು. ಟು ಹೆವಿ ಡೇಂಜರು. ಗುರುಗಳೇ ಅವೆಲ್ಲ ಏನು ನಿಮ್ಮ ಮರಗಳು ಗಿಡಗಳೇ? ಉದ್ದ ಇದಾವಲ್ಲ ಅವು, ಸಿಲ್ವರ್ ಮರನಾ? ಹಾಂ ನೋಡ್ರಿ, ಅವೆಲ್ಲ ಸಿಲ್ವರ್ ಮರ ಅಂತೆ. ಹಾಂ, ರೇಟ್ ಜಾಸ್ತಿನಾ ಅದು? ಸಿಲ್ವರ್ ಮರ ಮೂತು ಎಲ್ಲ ಶೀಟ್ಗಳಿಗೆ ಎಲ್ಲ ಫುಲ್ಲು ಘಾಟಿ. ಘಾಟ್ಗಳ ಹತ್ರ ಬರ್ಬೇಕಾದ್ರೆ ಡೀಸೆಲ್ಲು 1-3 ಸಾವಿರ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು ಗಾಡಿಯಲ್ಲಿ. ಹೇಳೋಕ್ಕಾಗಲ್ಲ ಎಲ್ಲಿ ಎಷ್ಟೆಷ್ಟು ಕುಡಿಯುತ್ತೆ ಅಂತ ಲೆಕ್ಕಾಚಾರ ಇಟ್ಕೊಂಡು ಹೇಳೋಕ್ಕಾಗುತ್ತಾ? ಇಂಥ ಕಾರುಗಳವರು ಅಡ್ಡ ಬಂದುಬಿಟ್ರೆ ಅಲ್ಲಿ ಪಿಕಪ್ಪು ಡೌನ್ ಆಗಿಬಿಡುತ್ತೆ. ಆವಾಗ ಗೇರ್ ಚೇಂಜ್ ಮಾಡಬೇಕು. ಆವಾಗ ಅದೊಂಥರ ಇದು ಡೀಸೆಲ್ ಕುಡಿಯೋದು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಾಗಿ ಹೇಳೋಕ್ಕಾಗಲ್ಲ ನೋಡ್ರಿ. ಇದು ಎಲ್ಲ ನ್ಯಾರೋ ರೋಡ್ ಇದೆ. ಇಲ್ಲಿ ಇನ್ನೊಂದು ಗಾಡಿ ಆ ಕಡೆಯಿಂದ ಬಂತು ಅಂದರೆ ನಾವು ನಿಲ್ಲಿಸಲೇಬೇಕು. ಅವಾಗ ಮತ್ತೆ ಫಸ್ಟಿಂದ ಗೇರ್ ಹೊಡ್ಕೊಂಡು ಇದು ಮಾಡ್ಕೊಂಡು ಮೂವ್ ಮಾಡಬೇಕಾಗುತ್ತೆ. ಅವಾಗ ಒಂಥರ ಮೇಲೆ ಇರುತ್ತೆ. ಎಲ್ಲ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಅಂದಾಜು ನೋಡ್ರಿ ಹೆಂಗೆ ಐತೆ. ಆ ಕಡೆ ಈ ಕಡೆ ಒಳ್ಳೆ ಹಾವು ಹೋದಂಗೆ ಐತೆ ರೋಡ್ ಇದು. ನೋಡ್ರಿ ಹಾವೈತೆ ಅಂತ ಬರ್ದಿದ್ದಾರೆ ಅಲ್ಲಿ ಸೈನ್ ಬೋರ್ಡ್. ನೋಡ್ರಿ ಇಲ್ಲಿ ಯಾವ್ಯಾವ್ದು ದೇವಸ್ಥಾನ ಇದೆ ಅಂತ ಎಲ್ಲ ಬೋರ್ಡ್ಗಳು ಹಾಕಿದಾರೆ ಅಲ್ಲಿ. ಅದು ಹರಿಹರೇಶ್ವರನ ಅದೇ ಊರು ಬರುತ್ತಲ್ಲ
ಊರಿಗೆ ಸಂಬಂಧಪಟ್ಟಿರೋ ದೇವಸ್ಥಾನ ಯಾವುದೋ ಇದೆ ಇಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ದೇವಸ್ಥಾನ ಫೋಟೋ ಎಲ್ಲ ಹಾಕಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ, ವಿಸಿಟ್ ಮಾಡ್ರಿ ಅಂತ. ನಮಗಂತೂ ಇಲ್ಲಿ ಊಟದ ವಾಸನೆ ಬರ್ತಿರೋದಕ್ಕೆ ಹೊಟ್ಟೆ ಎಳಿತಿದೆ. ತಿನ್ನು ಫಸ್ಟನ್ನು ತಿನ್ನು ಅಂತ. ಫಸ್ಟ್ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಅವರಿಗೆ ಒಂದು ಜವಾಬ್ದಾರಿ ಬಂದ್ಬಿಟ್ರೆ, ಅದೇ ಗಾಡಿ ಐತೆ ಅಂದರೆ ಅವ್ರಿಗೆ ಖಾಲಿ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ. ಖಾಲಿ ಮಾಡಿಸ್ಬೇಕಪ್ಪ, ಅದು ಇನ್ನೊಂದು ಕಡೆ ಹೋಗ್ಬೇಕು ಅಂತ. ಸೊ ಅದರಿಂದಾಗಿ ಅಲ್ಲಿ ಹೋದ್ರೆ ಸ್ಪಾಟಿಗೆ ಸಾಕು. ಅದರಿಂದಾಗಿ ಹಿಂಗೆ ಸೀದಾ ಹೋದರೆ ಶೃಂಗೇರಿ ಮತ್ತು ಆಗುಂಬೆ ಘಾಟ್ ರಸ್ತೆ ಮೇಲೆ ನಾವು ಮಂಗಳೂರು ಕಡೆ ಹೋಗ್ಬೋದು, ಉಡುಪಿ ಮಂಗಳೂರು ಈ ಕಡೆ ಎಲ್ಲ. ಆದರೆ ಏನು ಮಾಡೋಣ, ಈ ರಸ್ತೆಯಲ್ಲಿ ನಮಗೆ ಬಿಡಲ್ಲ. ನಮ್ಮದು ಇಲ್ಲೇ ಖಾಲಿ ಆಗೋದೀಗ. ಈ ರಸ್ತೆಯಲ್ಲಿ ನಾವು ಆಗುಂಬೆಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಇನ್ನು ಹಿಂದೆನೇ ಶೃಂಗೇರಿಯಿಂದ ಆಗುಂಬೆ ಅಂತೀನಿ, ಶೃಂಗೇರಿಯಿಂದ ಹಿಂದೆನೇ ಖಾಲಿ ಆಗೋದು. ಎಲ್ಲ ಘಾಟ್ ರಸ್ತೆಗಳಿವೆಲ್ಲ. ಇಲ್ಲಿ ನಮಗೆ ಹೊಸಕೋಪೆ ಸೊಸೈಟಿ ಹತ್ರ ಗಾಡಿ ಎಲ್ಲ ಖಾಲಿ ಆಗುತ್ತೆ. ಇಲ್ಲಿಂದ ತುಂಬ ಆಗುಂಬೆ ತುಂಬ ಹತ್ರ ಆಗುತ್ತೆ ನಮಗೆ.